ಉಗ್ರ ಮಂಜು ಅವರ ಹೊಸ ಗೆಳತಿ ಯಾರು ಗೊತ್ತಾ? ಫ್ಯಾನ್ಸ್ಗೆ ಅಚ್ಚರಿ ಮೂಡಿಸಿದ ಮ್ಯಾಕ್ಸ್ ಮಂಜು. ಯೋಧನಾಗುವ ಕನಸು ಕಂಡಿದ್ದ ಮ್ಯಾಕ್ಸ್ ಮಂಜು. ಉಗ್ರ ಮಂಜು ಮಾಂಸ ಮದ್ಯಪಾನ ಸೇವಿಸೋದು ಬಿಟ್ಟಿದ್ದಾರಂತೆ. ಉಗ್ರ ಮಂಜು ಅವರ ನಟನೆಯಲ್ಲಿ ಬ್ಯುಸಿ ಇದ್ದಾರೆ. ಬಿಗ್ ಬಾಸ್ ಬಳಿಕ ಅವರಿಗೆ ಬರೋ ಆಫರ್ಗಳು ಕೂಡ ಹೆಚ್ಚಿವೆ. ಅವರು ಈಗ ಕೆಲವು ಕೆಟ್ಟ ಗುಣಗಳನ್ನು ಕಳೆದು ಒಳ್ಳೆ ರೀತಿಯ ಜೀವನವನ್ನು ನಡೆಸಲು ಬಯಸ್ತಾ ಇದ್ದಾರೆ. ಈಗ ಅವರು ಕಾರಿನ ಫೋಟೋ ಸಖತ್ ವೈರಲ್ ಆಗ್ತಾ ಇದೆ. ಉಗ್ರ ಮಂಜು ಶೂಟಿಂಗ್ ಕಾರಣಕ್ಕೆ, ವೈಯಕ್ತಿಕ ಕಾರಣಕ್ಕೆ ನಾನಾ ಕಡೆಗಳಲ್ಲಿ ಪ್ರವಾಸ ಬೆಳೆಸ್ತಾನೆ ಇರ್ತಾರೆ. ಈಗ ಅವರು ಸಕಲೇಶ್ಪುರಕ್ಕೆ ಭೇಟಿ ನೀಡಿದ್ದಾರೆ. ಅಲ್ಲಿನ ಫೋಟೋಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ಮಂಜು ಅವರು ಹಂಚಿಕೊಂಡಿದ್ದಾರೆ. ಈ ವೇಳೆ ಒಂದು ವಿಚಾರ ಗಮನ ಸೆಳೆದಿದೆ. ಉಗ್ರ ಮಂಜು ಅವರ ಮಹೇಂದ್ರ XUV 700 ಕಾರಿನ ಎದುರು ಫೋಸ್ ಕೊಟ್ಟಿದ್ದಾರೆ. ಈ ಫೋಟೋ ಗಮನ ಸೆಳೆದಿದ್ದು, ಮಂಜು ಹೊಸ ಕಾರು ಖರೀದಿಸಿದ್ದಾರಾ ಎನ್ನುವ ಪ್ರಶ್ನೆ ಸಹಜವಾಗಿ ಮೂಡ್ತಾ ಇದೆ. ಇದು ಮಂಜು ಅವರೇ ಕಾರೇ? ಅವರು 2024 ಆಗಸ್ಟ್ ತಿಂಗಳಲ್ಲಿ ಈ ಕಾರನ್ನು ಖರೀದಿ ಮಾಡಿದ್ರು. ಅಂದ್ರೆ ಬಿಗ್ ಬಾಸ್ ಹೋಗುವ ಮೊದಲೇ ಅವರು ಹೊಸ ಕಾರನ್ನ ಖರೀದಿ ಮಾಡಲಾಗಿತ್ತು. ಆದರೆ ಅವರು ಆ ಫೋಟೋಗಳನ್ನು ಹಂಚಿಕೊಂಡಿರಲಿಲ್ಲ. ಬಿಗ್ ಬಾಸ್ ಕನ್ನಡ ಸೀಸನ್ 11ರಲ್ಲಿ ಸ್ಪರ್ಧಿಸುವ ಅವಕಾಶ ಮಂಜುಗೆ ದೊರೆಯಿತು. ಇಲ್ಲಿ ಮಂಜು ಸಾಕಷ್ಟು ಜನಪ್ರಿಯತೆಯನ್ನು ಪಡೆದಿದ್ರು. ಬಿಗ್ ಬಾಸ್ ಮನೆಯಿಂದ ಅವರಿಗೆ ಸಾಕಷ್ಟು ಜನಪ್ರಿಯತೆ ಸಿಕ್ಕಿದೆ. ಅವರಿಗೆ ಹೊಸ ಆಫರ್ಗಳು ಇದೀಗ ಬರ್ತಾ ಇದೆ. ಮಂಜು ಅವರು ಹೈಸ್ಕೂಲ್ನಲ್ಲಿ ರಾಜ್ಯ ಮಟ್ಟದ ಕಬಡ್ಡಿ ಹಾಗೂ ಖೋ ಖೋ ಪ್ಲೇಯರ್ ಆಗಿದ್ದ ಉಗ್ರ ಮಂಜು ಬಾಲ್ಯದಲ್ಲಿಯೇ ಯೋಧನಾಗುವ ಕನಸನ್ನು ಕಂಡಿದ್ರು. ಆರ್ಮಿ ಆಫೀಸರ್ ಆಗಿ ದೇಶ ಸೇವೆ ಮಾಡಬೇಕು ಎಂದುಕೊಂಡಿದ್ರು. ಇದಕ್ಕಾಗಿ NCC ಕೂಡ ಸೇರಿದ್ರು. ದೈಹಿಕ ಹಾಗೂ ಬೌದ್ಧಿಕ ಸಾಮರ್ಥ್ಯವನ್ನು ಮೈಗೂಡಿಸಿಕೊಂಡು ಯೋಧನಾಗುವ ಸಲುವಾಗಿ ಬೆಂಗಳೂರಿನ ಜಯನಗರದ ನ್ಯಾಷನಲ್ ಕಾಲೇಜು ಸೇರಿದ್ರು. ಜೊತೆಗೆ ಆ ಕಾಲೇಜಿನಲ್ಲಿ 3 ಅಥ್ಲೆಟಿಕ್ಸ್ ಚಾಂಪಿಯನ್ ಕೂಡ ಆಗಿದ್ರು. ಉಗ್ರ ಮಂಜು ಅವರು ಕಳಿಯರ ಪಟ್ಟು ಕೂಡ ಕಲ್ತಿದ್ದಾರೆ. ತಮ್ಮ ಖಡಕ್ ನೋಟ ಮತ್ತು ಮಾತಿನಂತಲೇ ಗಮನ ಸೆಳೆಯುವ ಇವರು ಸಂತೋಷ್ ಸ್ಟೇಟ್ ಫಾರ್ವರ್ಡ್, ಕಿರಿಕ್ ಪಾರ್ಟಿ, ಮಾಸ್ ಲೀಡರ್, ಅಂಬಿ ನಿನ್ಗೆ ವಯಸ್ಸಾಯ್ತು, ಭರಾಟೆ, ದೂರದರ್ಶನ, ಬುದ್ಧಿವಂತ 2, ರಾಣಿ, ಮ್ಯಾಕ್ಸ್ ಸೇರಿದಂತೆ ಸಾಕಷ್ಟು ಸಿನಿಮಾಗಳಲ್ಲಿ ಇವರು ನಟಿಸಿದ್ದಾರೆ. ಮಂಜು ಅವರು ಮ್ಯಾಕ್ಸ್ ಚಿತ್ರದಲ್ಲಿ ಪೊಲೀಸ್ ಪಾತ್ರ ಮಾಡಿದ್ದು, ಇದಾದ ಬಳಿಕ ಅವರನ್ನೇ ಅನೇಕರು ಉಗ್ರ ಮಂಜು ಎಂದು ಕರೆಯುವ ಬದಲು ಮ್ಯಾಕ್ಸ್ ಮಂಜು ಎಂದು ಕರೆಯುತ್ತಿದ್ದಾರೆ. ಇದು ಅವರಿಗೆ ಖುಷಿ ನೀಡ್ತಾ ಇದೆ. ಉಗ್ರಂ ಮಂಜು ಅಂತಾನೆ ಫೇಮಸ್ ಆಗಿರುವ ಮಂಜುನಾಥ್ ಗೌಡ ಅವರು ಉಗ್ರಂ ಸಿನಿಮಾದಲ್ಲಿ ವಿಲನ್ ರೋಲ್ನಲ್ಲಿ ಚೆನ್ನಾಗಿ ಮೆಚ್ಚುಗೆ ಪಾತ್ರವಾಗಿದ್ರು. ಇನ್ನು ಇವರ ಆಕ್ಟಿಂಗ್ ಉಗ್ರಂ ಸಿನಿಮಾ ನೋಡಿ ಮನಸೋಲದವರೇ ಇಲ್ಲ. ಕೋಲಾರದಲ್ಲಿ ಜನಿಸಿದ ಉಗ್ರ ಮಂಜು ಕುಟುಂಬ ಸಮೇತರಾಗಿ ಬೆಂಗಳೂರಿನಲ್ಲೇ ನೆಲೆಸಿದ್ದಾರೆ. ಬೆಂಗಳೂರಿನಲ್ಲಿ JP ನಗರದಲ್ಲಿರುವ ಬಾಡಿಗೆ ಮನೆಯೊಂದರಲ್ಲಿ ತಮ್ಮ ತಂದೆ ತಾಯಿ ಜೊತೆ ಮಂಜು ನೆಲೆಸಿದ್ದಾರೆ. ಉಗ್ರ ಮಂಜು ಕನ್ನಡದ ಖ್ಯಾತ ಖಳನಟ ಮತ್ತು ಪೋಷಕ ನಟ. ಇವರು ಮೊದಲ ಹೆಸರು ಮಂಜುನಾಥ್ ಗೌಡ. 2014ರಲ್ಲಿ ತೆರೆ ಕಂಡ ಪ್ರಶಾಂತ್ ನೀಲ್ ನಿರ್ದೇಶನದ ಮತ್ತು ಶ್ರೀಮುರಳಿ ನಡೆಸಿದ ಉಗ್ರ ಮಂಜು ಸಿನಿಮಾದಲ್ಲಿ ನೆಗೆಟಿವ್ ರೋಲ್ನಲ್ಲಿ ಕಾಣಿಸಿಕೊಂಡ್ರು. ಆ ಬಳಿಕ ಚಿತ್ರದಲ್ಲಿ ಉಗ್ರ ಮಂಜು ಅಂತಾಲೆ ಜನಪ್ರಿಯತೆ ಗಳಿಸಿದ್ರು. ಅಂದಾಗೆ ಇವರು ಮೂಲತಃ ಕೋಲಾರದವರು. ಪ್ರಸ್ತುತ ಬೆಂಗಳೂರಿನಲ್ಲಿ ನೆಲೆಸಿರುವ ಇವರಿಗೆ 35 ವರ್ಷ ಅಂತ ಹೇಳಲಾಗ್ತಾ ಇದೆ. ನ್ಯಾಷನಲ್ ಕಾಲೇಜ್ ನಡೆದ NCC ವಿಶ್ವ ಕ್ಯಾಂಪ್ನಲ್ಲಿ ಯೋಧರ ಮನೆ ಸಮೀಕ್ಷೆ ನಡೆಸುವ ಅವಕಾಶ ಇವರಿಗೆ ಲಭಿಸಿತು. ಮಡಿಕೇರಿ ವೀರ ಯೋಧ ಮಂಜು ಅವರ ಭೇಟಿ ಮಾಡಿದರು. NCCಯಲ್ಲಿ ಶಿಸ್ತುಬದ್ಧ ಜೀವನ ಕ್ರಮ ಅನುಸರಿಸಿದ ಉತ್ತಮ ಮಂಜು ಅಭ್ಯರ್ಥಿಯಾಗಿ ಗುರುತಿಸಿಕೊಂಡಿದ್ರು. BSFಗೆ ಸೇರಬಹುದಾದ ಪರೀಕ್ಷೆ ಬರೆದು ಉತ್ತೀರ್ಣರಾಗಿದ್ರು. ದೇಹದಾಢ್ಯ ಅರ್ಹತೆ ಪಾಸ್ ಆಗಿದ್ರು. ದೇಶ ಸೇವೆಯಲ್ಲಿ ಪ್ರಾಣಕ್ಕೆ ಹಾನಿಯಾದರೆ ತಾವೇ ಹೊಣೆ ಎಂದು ಪ್ರಾಮಾಣೀಕರಿಸುವ ಅರ್ಜಿಗೂ ಕೂಡ ಮಂಜು ತಂದೆ ಸಹಿ ಹಾಕಬೇಕಾಗಿತ್ತು. ಆದರೆ ಇದಕ್ಕೆ ಸಹಿ ಹಾಕಲು ಮಂಜು ತಂದೆ ಒಪ್ಪದ ಕಾರಣ ಆ ಕನಸು ನನಸಾಗಲಿಲ್ಲ. ದೇಶ ಸೇವೆ ಮಾಡುವ ಕನಸು ನನಸಾಗದ ಕಾರಣ ಉಗ್ರ ಮಂಜು ಅವರು ಓದಿನಲ್ಲಿ ಆಸಕ್ತಿ ಕಳೆದುಕೊಂಡರು. 2ನೇ ವರ್ಷ ಪದವಿ ಮಾಡುತ್ತಿದ್ದಾಗ ರಂಗಭೂಮಿಯತ್ತ ಒಲವು ಬೆಳೆಸಿಕೊಂಡರು. ಆ ನಂತರ ನಾಟಕಗಳು ಹಾಗೂ ಸಿನಿಮಾಗಳಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡರು. ಬಿಗ್ ಬಾಸ್ ಮನೆಯಿಂದ ಬಳಿಕ ಬದಲಾದ ಉಗ್ರ ಮಂಜು ಮಾಂಸಾಹಾರ ಸೇವಿಸುವುದು ಹಾಗೂ ಮದ್ಯಪಾನ ಮಾಡುವುದು ಬಿಗ್ ಬಾಸ್ ಮನೆಯಿಂದ ಬಂದ ಬಳಿಕ ಬದಲಾದ ಉಗ್ರ ಮಂಜು ಮಾಂಸಾಹಾರ ಸೇವಿಸುವುದು ಹಾಗೂ ಮದ್ಯಪಾನ ಮಾಡುವುದನ್ನು ಬಿಟ್ಟಿದ್ದಾರಂತೆ. ಈ ಬಗ್ಗೆ ಸ್ವತಃ ಮಂಜು ಅವರೇ ಹೇಳಿಕೊಂಡಿದ್ದಾರೆ. ನಾನ್ ವೆಜ್ ತಿನ್ನುವುದು ಹಾಗೂ ಡ್ರಿಂಕ್ಸ್ ಬಿಟ್ಟಿದ್ದೇನೆ ಅಂತ ಹೇಳಿಕೊಂಡಿದ್ದರು. ಈಗ ಏಕಾಏಕಿ ಫೋಟೋಗಳನ್ನು ಶೇರ್ ಮಾಡಿ ಫ್ಯಾನ್ಸ್ಗೆ ಅಚ್ಚರಿಯನ್ನು ಮೂಡಿಸಿದ್ದಾರೆ. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.